ಕೇಂದ್ರ ಸರ್ಕಾರದ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1969 ಅದರ ಅಂಗವಾಗಿ ಕರ್ನಾಟಕ ಸರ್ಕಾರದ 1999 ಸಂಬಂಧಪಟ್ಟಿರುವ ಏನು ರೂಲ್ಸ್ ನಿಯಮಗಳನ್ನು ರಚಿಸಿದ್ದು ಆ ನಿಯಮಗಳ ತಿದ್ದುಪಡಿ ಹೋದ ವರ್ಷ ಆಗಿದೆ. 31/12/2024ಕ್ಕೆ ಈ ನಿಯಮಗಳ ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿಯ ನಿಯಮ 13ರ ತಿದ್ದುಪಡಿ ಒಂದು ಮುಖ್ಯವಾದದ್ದು, ಜನರಿಗೆ ಸೇರುವ ಒಂದು ತಿದ್ದುಪಡಿ. ಅದರಲ್ಲಿ ಹಿಂದಿನ ನಿಯಮ 13ರ ಪ್ರಕಾರ ದಿನಾಂಕ ಜನ್ಮ ಆದ ನಂತರ 20ನೇ ದಿನಾಂಕ ಒಳಗಡೆ ಡಿಲೇಗೆ ಯಾವುದೂ ವೆಚ್ಚ ಇರ್ತಿರಲಿಲ್ಲ. ಬರೀ ಸರ್ಟಿಫಿಕೇಟ್ ಪಡಲಿಕ್ಕೆ ಕಾಸ್ಟ್ ಇರ್ತಿತ್ತು. 21ನೇ ದಿನಾಂಕದಿಂದ ಹಿಡಿದು ಒಂದು ತಿಂಗಳವರೆಗೆ ಆಗ ನಮಗೆ 2 ರೂಪಾಯಿ ವೆಚ್ಚ ಇದ್ದಿದ್ದು. ಒಂದು ತಿಂಗಳು ಆದ ನಂತರ ಒಂದು 5 ರೂಪಾಯಿ ಕಾಸ್ಟ್ ಇದ್ದಿದ್ದು ಹಿಂದೆ. ಸೊ ಈಗ ಈ ತಿದ್ದುಪಡಿ 13ರ ತಿದ್ದುಪಡಿ ಆದಮೇಲೆ 2 ರೂಪಾಯಿ ಇರೋದು 20 ರೂಪಾಯಿ, 5 ರೂಪಾಯಿ ಇರೋದು 50 ರೂಪಾಯಿ ಹಂಗೆ ಈಗ ತಿದ್ದುಪಡಿ ಆಗಿದೆ. ಈಗ ತಿದ್ದುಪಡಿ ಆಗಿರೋದು 2024ನೇ ಡಿಸೆಂಬರ್ 31ರಂದು. ಸೊ 25 ವರ್ಷ ಆದ ನಂತರ ಈ ತಿದ್ದುಪಡಿ ಆಗಿರೋದು. ಈ ಅಧಿಸೂಚನೆ ಅಂಗವಾಗಿ ದಿನಾಂಕ 4/2/2024ರಂದು ತಂತ್ರಾಂಶದಲ್ಲೂ ಕೂಡ ಇದು ರಿಫ್ಲೆಕ್ಟ್ ಆಗಿದೆ. ಅದರ ಪ್ರಕಾರ ಇದು ಹೊಸ ಅಧಿಸೂಚನೆ ಮತ್ತು ಹೊಸ ತಿದ್ದುಪಡಿಯಾಗಿ ನಿಯಮ ಏನಾಗಿದೆ ಅದರ ಪ್ರಕಾರ ಪರಿಷ್ಕೃತ ಶುಲ್ಕ ಜನರಿಗೆ ಈಗ ಕಟ್ಟುವ ಒಂದು ಪರಿಸ್ಥಿತಿ. ಇದರಲ್ಲಿ ಈಗ ನಾನು ಸ್ಪಷ್ಟವಾಗಿ ಹೇಳಬೇಕಾದ್ರೆ 50 ರೂಪಾಯಿ ಒಂದು ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್, ಜನನ ಅಥವಾ ಮರಣ ಸರ್ಟಿಫಿಕೇಟ್ ಪಡಲಿಕ್ಕೆ ಒಂದು 50 ರೂಪಾಯಿ ಕಾಸ್ಟ್ ಇದೆ. 20 ದಿವಸದ ಒಳಗಡೆ ಬಂದರೆ ಏನೂ ವಿಳಂಬ ಪಾವತಿ ಇರಲ್ಲ. 21ನೇ ದಿನದಿಂದ 30ನೇ ದಿನ ಒಳಗೆ ಅವರು ಕಟ್ಟಬೇಕಾಗಿರೋದು 20 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಮತ್ತು ಒಂದು ತಿಂಗಳಿಂದ ಒಂದು ವರ್ಷದ ಒಳಗೆ ಅವರು ಕಟ್ಟಬೇಕಾಗಿರೋದು 50 ರೂಪಾಯಿ. ಅದಕ್ಕಿಂತ ಮೀರಿ ಹಿಂದೆ ಹೇಗೆ ನಿಯಮ ಇತ್ತು ಅದೇ ರೀತಿಯಲ್ಲಿ ಕೋರ್ಟ್ ಡೈರೆಕ್ಷನ್ ಬೇಸಿಸ್ ಮೇಲೆ ಮಾಡಬೇಕಾಗಿರೋದು. ಆ ಒಂದು ನಿಯಮ ಮತ್ತು ಮಾರ್ಗಸೂಚಿ ಹಾಗೆ ಇರೋದು. ತುಂಬ ಹಳೇ ರೇಟ್ಸ್ ಇದು. ಈಗ 2 ರೂಪಾಯಿ ನಾವು ಕಟ್ಟಬೇಕಾದ್ರೆ ಹುಡುಕಬೇಕಾಗುತ್ತೆ ಎಲ್ಲಿದೆ ಅಂತ. ತುಂಬ 1999 ಆಗಿನ ಕಾಲ 2 ರೂಪಾಯಿಗೆ ಒಂದು ಸ್ವಲ್ಪ ಮಾನ್ಯತೆ ವಿಶೇಷತೆ ಇತ್ತು. ಸೊ ಈಗ 20 ರೂಪಾಯಿ ಮತ್ತು 50 ರೂಪಾಯಿ ಆಗಿರೋದ್ರಿಂದ ಜನರಿಂದ ಅವ್ರಿಗೆ ನಾವು ಇನ್ ಟೈಮ್ ಅವರಿಗೆ ನಾವು ಈ ಸರ್ವಿಸ್ಸು ಸರ್ಟಿಫಿಕೇಟು ಕೊಡಬೇಕಾದ್ರೆ ಅವರು ಒಪ್ಪಬೇಕಾಗುತ್ತೆ. ನಿಮ್ಮ ಮೂಲಕ ಜನಸಾಮಾನ್ಯರಲ್ಲಿ ಕೂಡ ಈ ಅರಿವು ಬರಬೇಕಾಗುತ್ತೆ. ತಂತ್ರಾಂಶದಲ್ಲಿ ಆಗಲೇ ರಿಫ್ಲೆಕ್ಟ್ ಆಗಿರೋದ್ರಿಂದ ಅದು ಕೇಂದ್ರೀಕೃತ ತಂತ್ರಾಂಶ ಇದ್ದಿದ್ದು ಎಲ್ಲ ಬರೀ ಕಾರ್ಪೊರೇಷನ್ ವ್ಯಾಪ್ತಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆ ಮತ್ತು ರಾಜ್ಯದ ವ್ಯಾಪ್ತಿಯಲ್ಲಿ ಕೂಡ ಈ ಹೊಸ ಅಧಿಸೂಚನೆ ತಿದ್ದುಪಡಿ 13ರ ನಿಯಮ ಅನುಗುಣವಾಗಿ ಬದಲಾವಣೆ ಆಗಿದೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.